ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅದ್ಭುತವಾದಂತಹ, ವಿಶೇಷವಾದಂತಹ ಮತ್ತು ಎಲ್ಲರಿಗೂ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇವೆ. ದಿನವಿಡೀ ಆಯಾಸ ಕೆಲಸದಿಂದ ಬೇಸತ್ತು ರಾತ್ರಿ ಸುಖ ನಿದ್ದೆಯನ್ನು ಬಯಸುತ್ತಾ ನಾವು ಆರಾಮವಾಗಿ ಮಲಗುತ್ತೇವೆ. ಹಾಗೂ ಮಲಗುವಾಗ ನಾಳೆಯ ದಿನ ಅತ್ಯಂತ ಶುಭ ದಿನವಾಗಿರಲಿ, ನನ್ನ ಕಂಡ ಕನಸುಗಳು ಎಲ್ಲ ನೆನಸಾಗಿರಲಿ ಎಂದು ಬಯಸುತ್ತಾ ನಾವು ಮಲಗುತ್ತೇವೆ. ಹೌದು, ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ಶುಭವಾಗಿರಲಿ ಎಂದು ಹೇಳಿಕೊಳ್ಳುವುದು ಆ ಒಂದು ದಿನವನ್ನು ಆರಂಭಿಸುತ್ತೇವೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ನಮ್ಮ ದಿನವನ್ನು ಆರಂಭಿಸುವಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸುತ್ತಾ ಆ ದಿನವನ್ನು ಆರಂಭಿಸಿದರೆ ಖಂಡಿತವಾಗಿಯೂ ನಿಮ್ಮ ದಿನ ಶುಭವಾಗಿರುತ್ತದೆ. ಹಾಗೂ ಆ ಒಂದು ದಿನ ಅದೃಷ್ಟದ ದಿನವಾಗಿ ಪರಿವರ್ತನೆಗೊಳ್ಳುತ್ತಾ ಹೋಗುತ್ತದೆ. ಪ್ರತಿನಿತ್ಯ ಸ್ನಾನದ ನೀರಿಗೆ ಕೆಲವೊಂದು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಹುಡುಕಿ ಬರುತ್ತದೆ. ಹೌದು ಸ್ನೇಹಿತರೆ, ನೀವು ದಿನವನ್ನು ಆರಂಭಿಸುವಾಗ ಅತ್ಯಂತ ಖುಷಿ ಸಂತೋಷದಿಂದ ದಿನವನ್ನು ಆರಂಭಿಸುತ್ತೀರಿ. ರಾತ್ರಿ ಮಲಗಿದಾಗ ನಮ್ಮ ದೇಹವು ಅಶುದ್ಧಗೊಂಡಿರುತ್ತದೆ. ಹಾಗೂ ಬೆಳಗ್ಗೆ ಎದ್ದ ನಂತರ ನಾವು ಆತ್ಮಶುದ್ಧಿ, ಭಾವಶುದ್ಧಿ ಹಾಗೂ ದೇಹ ಶುದ್ಧಿಯನ್ನು ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ನಮ್ಮ ಪ್ರಾರ್ಥನೆ ಅತ್ಯಂತ ಶೀಘ್ರವಾಗಿ ಈಡೇರುತ್ತದೆ ಸ್ನೇಹಿತರೆ. ಹೌದು, ಹಿಂದೂ ಶಾಸ್ತ್ರಗಳಲ್ಲಿ ಸ್ನಾನಕ್ಕೆ ವಿಶೇಷವಾದ ಒಂದು ಮಹತ್ವವನ್ನು, ಸ್ಥಾನವನ್ನು ನೀಡಲಾಗಿದೆ. ನೀವು ಕೇಳಿರಬಹುದು, ತೀರ್ಥ ಸ್ನಾನ, ಮಾಘ ಸ್ನಾನ, ಹೀಗೆ ಹಲವಾರು ರೀತಿಯ ಸ್ನಾನಗಳನ್ನು ನಾವು ನಮ್ಮ ಧರ್ಮಗಳಲ್ಲಿ ಕಾಣುತ್ತೇವೆ. ಇದರ ಅರ್ಥ ಒಂದೇ, ವಿಶೇಷವಾಗಿ ನದಿಗಳಲ್ಲಿ ಹಾಗೂ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮ ಗ್ರಹಗತಿಗಳ ಬದಲಾವಣೆಗೊಂಡು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಶುಭ ಯೋಗವು ಉಂಟಾಗುತ್ತದೆ ಎಂದು. ಹೌದು ಸ್ನೇಹಿತರೆ, ಹಾಗಾಗಿ ಇವತ್ತಿನ ದಿನ ಕೆಲವೊಂದು ವಸ್ತುಗಳನ್ನು ಬೆರೆಸಿ ನಾವು ಸ್ನಾನ ಮಾಡೋದ್ರಿಂದ ಯಾವ ಎಲ್ಲ ಪ್ರಯೋಜನಗಳನ್ನು ಕಾಣಬಹುದು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಕೆಲವು ವಸ್ತುಗಳನ್ನು ನಮ್ಮ ದೇಹಕ್ಕೆ ಸೇರಿಸುವುದರಿಂದ ಆ ವಸ್ತುಗಳ ಪ್ರಭಾವದಿಂದ ನಮ್ಮ ದೇಹದಲ್ಲಿ ನವ ಚೈತನ್ಯ, ಉಲ್ಲಾಸ, ಉತ್ಸಾಹ ಮೂಡುತ್ತಾ ಹೋಗುತ್ತದೆ. ಹಾಗೂ ಕೆಲವೊಂದು ತೀರ್ಥ ಸ್ನಾನಗಳನ್ನು ಅಂದರೆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ಕರಗಿ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತಹ ಎಲ್ಲ ರೀತಿಯ ಯಶಸ್ಸನ್ನು ಪಡೆಯಬಹುದು. ಹೌದು ಸ್ನೇಹಿತರೆ, ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅತ್ಯಂತ ವಿಶೇಷವಾದಂತಹ ಚೈತನ್ಯ, ಶಕ್ತಿ ಮತ್ತು ದೈವಿಕ ಶಕ್ತಿಯು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ಸ್ನಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳಿದೆ ಕೂಡ. ಹೌದು, ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಆದಷ್ಟು 8ರಿಂದ 10 ಗಂಟೆಯ ಒಳಗಡೆ ಸ್ನಾನ ಮಾಡುವುದು ಅತ್ಯಂತ ಒಳಿತು ಎಂದು ಹೇಳಲಾಗುತ್ತದೆ. ಸ್ನಾನ ಮಾಡುವಾಗ ನೀರನ್ನು ಯಾವಾಗಲೂ ತಲೆಯಿಂದ ಹಾಕುತ್ತಾ ಹೋಗಬೇಕು. ಇದರಿಂದಾಗಿ ನಮ್ಮ ದಾರಿದ್ರ್ಯವು ತೊಲಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ನಂಬಿಕೆಯೂ ಕೂಡ ಆಗಿದೆ. ಹಾಗೂ ನೀವು ನೋಡಿರಬಹುದು, ಯಾವುದೇ ಪೂಜಾ ಕಾರ್ಯಗಳ ಮೊದಲು ನಾವು ಸ್ನಾನ ಮಾಡಿ ಶುದ್ಧರಾಗಿ ಪೂಜಾ ಕಾರ್ಯವನ್ನು ಆರಂಭಿಸುತ್ತೇವೆ. ಇದರ ಅರ್ಥ ಭಾವಶುದ್ಧಿ, ಆತ್ಮಶುದ್ಧಿ, ದೇಹ ಶುದ್ಧಿಗೊಂಡರೆ ನಾವು ಮಾಡಿದಂತಹ ಪೂಜೆಯ ಫಲ ಇನ್ನೂ ದುಪ್ಪಟ್ಟು ಫಲವನ್ನು ನೀಡುತ್ತದೆ ಎಂಬುದರ ಅರ್ಥವೂ ಕೂಡ ಇದಾಗಿರುತ್ತದೆ. ಹೌದು, ಸ್ನಾನ ಕಾರ್ಯಗಳನ್ನು ಮಾಡಿ ಪೂಜೆ ಮಾಡುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಕರಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ನಮ್ಮ ಎಲ್ಲ ಮನೋಕಾಮನೆಗಳು ಮತ್ತು ಇಷ್ಟಾರ್ಥಗಳು ಈಡೇರಬೇಕಾದರೆ, ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡಬೇಕಾದರೆ ಖಂಡಿತವಾಗಿಯೂ ಸ್ನೇಹಿತರೆ ಈ ಸ್ನಾನದ ನೀರಿಗೆ ಕೆಲವೊಂದು ವಸ್ತುಗಳನ್ನು ಬೆರೆಸಿ ನೋಡಿ, ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯುತ್ತೀರಿ. ಹೌದು, ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸುವುದರಿಂದ ನಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಯನ್ನು ಕಾಣಬಹುದು. ಹಾಗೂ ನಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಯು ತೊಲಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅಗಾಧವಾದಂತಹ ಪ್ರಬಲವಾದಂತಹ ಪ್ರಭಾವ ಬೀರಲು ಆರಂಭವಾಗುತ್ತದೆ. ನೀವು ನೋಡಿರಬಹುದು, ದೇವಾಲಯದಲ್ಲಿರುವ ದೇವರಿಗೆ ನಿತ್ಯವೂ ಅಭಿಷೇಕ ಮಾಡುವುದರಿಂದ ದೇವರು ಶುದ್ಧನಾಗುತ್ತಾನೆ. ನಮ್ಮ ಆತ್ಮದೊಳಗಿನ ದೇವರು ಶುದ್ಧರಾಗಬೇಕು ಅಂದರೆ ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕು. ಅದರಲ್ಲೂ ಕೆಲವೊಂದು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸು ಉಲ್ಲಾಸಮಯವಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಮನಸ್ಸು ಉತ್ಸಾಹದಿಂದ ಯಾವುದೇ ಹೊಸ ಕೆಲಸಗಳನ್ನು ಆರಂಭಿಸಲು ಒಂದು ನವ ಚೈತನ್ಯ ಸಿಕ್ಕಂತಾಗುತ್ತದೆ ಸ್ನೇಹಿತರೆ. ಹೌದು, ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಪ್ರತಿನಿತ್ಯ ಸ್ನಾನ ಮಾಡುವಾಗ ಅಥವಾ ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಈ ಒಂದು ಸ್ನಾನದ ನೀರಿಗೆ ತುಳಸಿ ದಳವನ್ನು ಹಾಕಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಯು ತೊಲಗುತ್ತದೆ ಸ್ನೇಹಿತರೆ. ಹೌದು, ಇದರಿಂದಾಗಿ ನಮ್ಮ ಸುತ್ತ ಇರುವಂತಹ ನಕಾರಾತ್ಮಕತೆಯು ದೂರವಾಗಿ ನಮ್ಮ ಜೀವನದಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಉಂಟಾಗುತ್ತಾ ಹೋಗುತ್ತದೆ. ಒಂದು ರೀತಿಯ ದೈವಿಕ ಶಕ್ತಿಗಳು, ಚಿಂತನೆಗಳು ನಮ್ಮಲ್ಲಿ ಬರಲು ಆರಂಭವಾಗುತ್ತಾ ಹೋಗುತ್ತದೆ.
ತುಳಸಿ ಎಂದರೆ ರಕ್ಷಣೆ ಎಂದು ಅರ್ಥ. ಇದನ್ನು ಬೆರೆಸಿ ನಾವು ಸ್ನಾನ ಮಾಡುವುದರಿಂದ ನಮ್ಮಲ್ಲಿ ನಮಗೆ ಕಾಣದ ರೀತಿಯ ಒಂದು ಪ್ರೊಟೆಕ್ಷನ್ ನಮ್ಮ ಸುತ್ತಲೂ ಉಂಟಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ನೀವು ಪಡಿಬೇಕು ಅಂದ್ರೆ, ಆ ದಿನ ನಿಮಗೆ ಶುಭವಾಗಿರ್ಬೇಕು ಅಂದ್ರೆ ನೀವು ಖಂಡಿತವಾಗಿಯೂ ಕೂಡ ತುಳಸಿಯನ್ನು ಹಾಕಿ ನೀವು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕು. ನಂತರ ನೋಡುವುದಾದರೆ ಅತ್ಯಂತ ಮಂಗಳಕರ ವಸ್ತು, ಹಿಂದೂ ಧರ್ಮಗಳಲ್ಲಿ ಅತ್ಯಂತ ಮಹತ್ವವಾದಂತಹ ಸ್ಥಾನವನ್ನು ನೀಡಿರುವಂತಹ ವಸ್ತು, ಅದುವೇ ಅರಿಶಿಣ. ಹೌದು ಸ್ನೇಹಿತರೆ, ಅರಿಶಿಣವೆಂದರೆ ಶುಭವೆಂದರ್ಥ, ಪವಿತ್ರವೆಂದರ್ಥ. ಈ ಒಂದು ಅರಿಶಿಣವನ್ನು ಗುರುಗ್ರಹದ ಬಲವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಅಂತಹ ಒಂದು ಅರಿಶಿಣದ ಶಕ್ತಿ ಅಗಾಧವಾದುದು. ಈ ಒಂದು ಅರಿಶಿಣವನ್ನು ಬೆರೆಸಿ ನಾವು ಒಂದು ಸ್ನಾನವನ್ನು ಮಾಡುವುದರಿಂದ ನಮ್ಮಲ್ಲಿ ಗುರುಬಲ ಹೆಚ್ಚಾಗುತ್ತಾ ಹೋಗುತ್ತದೆ. ಗುರುಬಲ ಹೆಚ್ಚಾಗಿದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ನಿಮ್ಮ ದಾಂಪತ್ಯ ಜೀವನವು ಉತ್ತಮವಾಗಿರುತ್ತಾ ಹೋಗುತ್ತದೆ. ಹಾಗೂ ಯಾವುದೇ ರೀತಿಯ ಗ್ರಹಗತಿಗಳ ದೋಷವಿದ್ದರೆ ಈ ಒಂದು ಅರಿಶಿಣವನ್ನು ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಸ್ನೇಹಿತರೆ ಉತ್ತಮವಾದಂತಹ ಅದ್ಭುತವಾದಂತಹ ಪರಿಣಾಮವನ್ನು ನೀವು ಕಾಣುತ್ತೀರಿ. ಪ್ರತಿನಿತ್ಯ ಸಾಧ್ಯವಾಗಲಿಲ್ಲವೆಂದರೆ ಪ್ರತಿ ಗುರುವಾರದ ದಿನ ಈ ಒಂದು ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗಿ ಸಿಗುತ್ತಾ ಹೋಗುತ್ತದೆ ಸ್ನೇಹಿತರೆ. ನಂತರ ನೋಡುವುದಾದರೆ ಸಂಪತ್ತಿನ ಸಂಕೇತ, ಪ್ರಾಸ್ಪರಿಟಿಯ ಒಂದು ಸಂಕೇತ. ನಿಮಗೆ ಸಂಪತ್ತು ಸಿಗಬೇಕು, ಯಾವುದೇ ರೀತಿಯ ಹಣಕಾಸಿನ ಒಂದು ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೆ ಈ ಒಂದು ವಸ್ತುವನ್ನು ಸ್ನಾನದ ನೀರಿಗೆ ಬೆರೆಸಿ. ಅದುವೇ ಏಲಕ್ಕಿ. ಏಲಕ್ಕಿ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತು. ಈ ಒಂದು ಏಲಕ್ಕಿಯನ್ನು ಸ್ನಾನದ ನೀರಿಗೆ ಬೆರೆಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಗಾಧವಾದಂತಹ ಬದಲಾವಣೆಗಳನ್ನು ಕಾಣಬಹುದು ಸ್ನೇಹಿತರೆ. ಯಾವುದೇ ರೀತಿಯ ಸಾಲದ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ರೆ ಈ ಒಂದು ಏಲಕ್ಕಿಯನ್ನು ಸ್ವಲ್ಪ ನೀರಿಗೆ ಹಾಕಿ ಕುದಿಸಿ ಆ ಒಂದು ನೀರನ್ನು ನೀವು ಬಳಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಯಿಂದ ನೀವು ಹೊರಬರಬಹುದು. ನೀವು ಶೀಘ್ರವಾಗಿ ಹಣಕಾಸಿನ ಸಮಸ್ಯೆಯಿಂದ ಹೊರಬರಬೇಕು ಅಂದ್ರೆ ಈ ಏಲಕ್ಕಿಯನ್ನು ಸರಳವಾಗಿ ಸ್ನಾನದ ನೀರಿಗೆ ಬೆರೆಸಿ. ಇದರಿಂದಾಗಿ ಎಲ್ಲ ರೀತಿಯಾದಂತಹ ಅಡೆತಡೆಗಳು, ಹಣದ ವಿಚಾರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ನಂತರ ನೋಡುವುದಾದರೆ ಕಲ್ಲುಪ್ಪು. ಕಲ್ಲುಪ್ಪನ್ನು ಬಳಸಿ ಸ್ನಾನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆಯು ದೂರವಾಗುತ್ತಾ ಹೋಗುತ್ತದೆ. ಜೊತೆಗೆ ಯಾವುದೇ ವ್ಯಕ್ತಿಯು ದೃಷ್ಟಿದೋಷ ಅತ್ಯಂತ ಕಠಿಣವಾದುದು. ಈ ದೃಷ್ಟಿದೋಷದಿಂದ ಪಾರಾಗಬೇಕು ಅಂದ್ರೆ ನಾವು ಈ ಒಂದು ಕಲ್ಲುಪ್ಪನ್ನು ಬಳಸಿ ಸ್ನಾನ ಮಾಡಬೇಕು. ಇದರಿಂದಾಗಿ ವ್ಯಕ್ತಿಗೆ ಧನಾತ್ಮಕ ಚಿಂತನೆಗಳು ಬರಲು ಪ್ರಾರಂಭವಾಗುತ್ತಾ ಹೋಗುತ್ತದೆ. ವ್ಯಕ್ತಿಯ ಸುತ್ತ ಒಂದು ಉತ್ತಮವಾದಂತಹ ಪಾಸಿಟಿವ್ ವಾತಾವರಣ ನಿರ್ಮಾಣವಾಗುತ್ತಾ ಹೋಗುತ್ತದೆ. ಕಲ್ಲುಪ್ಪನ್ನು ನಾವು ಬಳಸೋದ್ರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯು ನಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ನಂತರ ನೋಡುವುದಾದರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಹಾಗೂ ಮನಸ್ಸು ಯಾವಾಗಲೂ ಸಂತೋಷದಿಂದ ಇರಬೇಕು, ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಕೆಲವು ಹನಿಗಳಷ್ಟು ಜೇನುತುಪ್ಪವನ್ನು ಬೆರೆಸಿ ನೀವು ಸ್ನಾನ ಮಾಡುವುದರಿಂದ ನಿಮ್ಮ ಮನಸ್ಸು ಒತ್ತಡದಿಂದ ಮುಕ್ತಿಯನ್ನು ಹೊಂದುತ್ತದೆ. ಹೌದು, ಮನಸ್ಸಿನಲ್ಲಿರ್ತಕ್ಕಂಥ ಒತ್ತಡ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯನ್ನ ಕಾಣಬಹುದು. ಕುಟುಂಬದಲ್ಲಿ ತುಂಬಾನೇ ಕಲಹ ಇದೆ ಅಥವಾ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಶಾಂತಿ ಇಲ್ಲ ಹಾಗೂ ಕಲಹಗಳು ತುಂಬಾನೇ ಆಗ್ತಾ ಇದೆ ಅಂದ್ರೆ ಕೆಲವೊಂದು ದಿನಗಳ ಕಾಲ ನೀವು ಈ ಒಂದು ಜೇನುತುಪ್ಪವನ್ನು ಬೆರೆಸಿ ಸ್ನಾನ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಗಳಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಜೇನುತುಪ್ಪವು ಅಗಾಧವಾದಂತಹ ಪ್ರಭಾವವನ್ನು ಬೀರುತ್ತದೆ. ಹಾಗೂ ನಂತರ ನೋಡುವುದಾದರೆ ಅತ್ಯಂತ ಮುಖ್ಯವಾದಂತಹ ಒಂದು ವಸ್ತು, ಹೌದು, ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಹಾಗೂ ಈ ಒಂದು ವಸ್ತುವನ್ನು ನೀವು ಖಂಡಿತವಾಗಿಯೂ ಬೆರೆಸಿ ನೋಡಿ, ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಪಡೆಯುತ್ತೀರಿ. ಅದುವೇ ಹಾಲು. ಹೌದು ಸ್ನೇಹಿತರೆ, ಸ್ನಾನದ ನೀರಿಗೆ ಹಾಲನ್ನು ಬೆರೆಸುವುದರಿಂದ ಚಂದ್ರನ ಸ್ಥಾನ ಬಲಗೊಂಡು ಮನಸ್ಸು ಶುದ್ಧವಾಗಿ ಶಾಂತಿಯಿಂದ ಕೂಡಿರುತ್ತದೆ. ಯಾವುದೇ ವ್ಯಕ್ತಿಯು ಅತಿಯಾದ ಸಿಟ್ಟು, ಸಿಡುಕು ಹಾಗೂ ಕೋಪವನ್ನು ಗೊಳ್ಳುತ್ತಿದ್ದಾನೆ ಎಂದಾದರೆ ನೀವು ಈ ಒಂದು ಹಾಲನ್ನು ಆ ಒಂದು ವ್ಯಕ್ತಿಯ ಸ್ನಾನದ ಬಕೆಟಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಆ ವ್ಯಕ್ತಿಯು ಶಾಂತನಾಗುತ್ತಾನೆ, ಮನಸ್ಸು ನೆಮ್ಮದಿಯಿಂದ ಕೂಡಿರುತ್ತದೆ. ಇದರಿಂದಾಗಿ ಚಂದ್ರನ ಸ್ಥಾನದ ಒಂದು ಬಲಗೊಂಡು ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ನೀವು ಕಾಣಬಹುದು. ಅಲ್ಲದೆ ನಿರಂತರವಾಗಿ 41 ದಿನಗಳ ಕಾಲ ಈ ಒಂದು ಹಾಲನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ರಾಹುವಿನ ಕೆಟ್ಟ ದೃಷ್ಟಿಯು ಕಡಿಮೆ ಆಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದಿಢೀರಾಗಿ ಉತ್ತಮವಾದಂತಹ ವಾತಾವರಣ ಬರಲು ಆರಂಭವಾಗುತ್ತಾ ಹೋಗುತ್ತದೆ. ಹೌದು, ಈ ಒಂದು ಹಾಲನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಮಹಾಲಕ್ಷ್ಮಿ ಕೃಪೆಯನ್ನು ನೀವು ಪಡೆಯಬಹುದು. ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅಥವಾ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸಿಂಪಲ್ ಆಗಿ ನೀವು ಈ ಒಂದು ಹಾಲನ್ನು ನಿರಂತರವಾಗಿ 41 ದಿನಗಳ ಕಾಲ ಬೆರೆಸಿ ಸ್ನಾನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಉತ್ತಮವಾದಂತಹ ಪರಿಣಾಮಕಾರಿ ರಿಸಲ್ಟ್ ಅನ್ನು ನೀವು ಪಡೆಯುತ್ತೀರಿ. ಹೌದು, ಹಾಗೂ ಎಷ್ಟೇ ಸಾಲವಿದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಹಾಲನ್ನು ಬಳಸಿ ನೀವು ಸ್ನಾನ ಮಾಡುವುದರಿಂದ ಸುಲಭವಾಗಿ ಆ ಒಂದು ಸಮಸ್ಯೆಗಳಿಂದ ಹೊರಬರಬಹುದು ಸ್ನೇಹಿತರೆ. ಹೌದು, ನಂತರ ಕೊನೆಯದಾಗಿ ಹೇಳುವುದಾದರೆ ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ಅತ್ಯಂತ
ಶಕ್ತಿಶಾಲಿಯಾದಂತಹ ವಾಸ್ತು ಅದುವೇ ಗುಲಾಬಿ ದಳಗಳು. ಹೌದು ಸ್ನೇಹಿತರೆ, ಗುಲಾಬಿ ದಳಗಳನ್ನು ಬೆರೆಸಿ ಸ್ನಾನ ಮಾಡುವುದು ಅದೃಷ್ಟವನ್ನು ತರುತ್ತದೆ, ಲಕ್ಕನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ಈ ಒಂದು ಗುಲಾಬಿ ದಳ ಅಥವಾ ರೋಸ್ ವಾಟರ್ ಅನ್ನು ಕೂಡ ನೀವು ಬಳಸಬಹುದು. ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂತಹ ಪ್ರೀತಿ ಉಂಟಾಗಬೇಕು ಅಂದ್ರೆ, ಅಥವಾ ಯಾವುದೇ ರೀತಿಯ ಪ್ರೀತಿ ಪಾತ್ರರಿಗೆ ಅವರ ಮಧ್ಯೆ ಒಂದು ಪ್ರೀತಿ ಉಂಟಾಗಬೇಕು ಅಂದ್ರೆ, ಹಾಗೂ ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಒಂದು ಪ್ರೀತಿ ಹೆಚ್ಚಾಗಬೇಕು ಅಂದ್ರೆ, ನೀವು ಈ ಒಂದು ಗುಲಾಬಿ ದಳಗಳನ್ನು ಬೆರೆಸಿ ಸ್ನಾನ ಮಾಡಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಪ್ರೀತಿಮಯವಾದಂತಹ ವಾತಾವರಣವನ್ನು, ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ನೀವು ಕಾಣುತ್ತೀರಿ. ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ವ್ಯಕ್ತಿ ದೈಹಿಕವಾಗಿ ಅಷ್ಟೇ ಅಲ್ಲದೆ ಆಂತರಿಕವಾಗಿಯೂ ಮಾನಸಿಕವಾಗಿಯೂ ಆರೋಗ್ಯವಂತವಾದಂತಹ ಜೀವನವನ್ನು ನಡೆಸಬಹುದು ಸ್ನೇಹಿತರೆ. ಹೌದು, ಗುಲಾಬಿ ದಳವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಾವು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತಾ ಹೋಗುತ್ತೇವೆ. ಜೀವನದಲ್ಲಿ ಉತ್ತಮವಾದಂತಹ ಹೊಸ ಹೊಸ ಅವಕಾಶಗಳು ನಮಗೆ ಹುಡುಕಿ ಬರಲು ಆರಂಭವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವುದೇ ರೀತಿಯ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡುವ ಬದಲು ನಾವು ಕೆಲವೊಂದು ಈ ರೀತಿ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ಕಾಣಬಹುದು. ಹಾಗೂ ನಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ನಾವೇ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ. ಇದು ಪರಿಣಾಮಕಾರಿಯಾಗಿ ನಮಗೆ ರಿಸಲ್ಟ್ ಅನ್ನು ಕೊಡುತ್ತದೆ ಸ್ನೇಹಿತರೆ. ಹೌದು, ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಬಯಸಬೇಕು ಅಂದರೆ ಖಂಡಿತವಾಗಿಯೂ ನಾವು ಉತ್ತಮವಾದಂತಹ ಹೆಜ್ಜೆಗಳನ್ನು ಮೊದಲು ನಾವು ಇಡಬೇಕು. ನಾವು ಮೊದಲು ಉತ್ತಮವಾದ ಪ್ರಾರಂಭವನ್ನು ಮಾಡಿಲ್ಲ ಅಂದ್ರೆ ನಮಗೆ ಯಾವುದೇ ರೀತಿಯಾದಂತಹ ಉತ್ತಮ ರಿಸಲ್ಟ್ ಬರಲು ಸಾಧ್ಯವಿಲ್ಲ. ಹೌದಲ್ವಾ ಸ್ನೇಹಿತರೆ? ಅದಕ್ಕಾಗಿ ಉತ್ತಮವಾದಂತಹ ಆಲೋಚನೆಗಳೊಂದಿಗೆ, ಉತ್ತಮವಾದಂತಹ ಚಿಂತನೆಗಳೊಂದಿಗೆ ಉತ್ತಮವಾದಂತಹ ಜೀವನವನ್ನು ಎಲ್ಲರೂ ನಡೆಸೋಣ. ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.